ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಕಾರ್ತಿಕ ಸೋಮವಾರ ಮುಗೀತು, ಇವಾಗ ಒಂದು ಒಳ್ಳೆ ನಾನ್ ವೆಜ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡೋ ಅಂಥದ್ದು. ಸೊ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗೂ ಬರುತ್ತೆ. ಮೊದಲಿಗೆ ನಾನು ಇಲ್ಲಿ ಒಂದು ಕುಕ್ಕರ್ಗೆ ಈರುಳ್ಳಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡೆ. ನಂತರ ಇಲ್ಲಿ ಕಟ್ ಮಾಡಿರ್ತಕ್ಕಂಥ ಮಟನ್ನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸೊ ಹುರ್ಕೊಂಡು ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಸೊ ಇದು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ, ಏಕೆಂದರೆ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕಿ 1 ಗ್ಲಾಸ್ ಅಷ್ಟು ನೀರು ಹಾಕಿ ಇದನ್ನು 2ರಿಂದ 3 ವಿಷಲ್ನ ಮಾಡ್ಕೊಳ್ಬೇಕು. ಸೊ ಯಾಕೆ ಈ ಥರ ಮಾಡ್ತಿದ್ದೀನಿ ಅಂತಂದರೆ, ನೀವು ಬಿರಿಯಾನಿ ಮಾಡಬೇಕಾದ್ರೆ ಮಟನ್ನು ಬೇಯೋದಿಲ್ಲ. ಸೊ ಹಾಗಾಗಿ ಈ ಒಂದು ಮೆಥಡಿಂದ ಮಾಡಿಕೊಂಡ್ರೆ ನಿಮಗೆ ಬೇಗನೂ ಆಗುತ್ತೆ. ಸೊ ಮಟನ್ ಕೂಡ ಚೆನ್ನಾಗೂ ಕೂಡ ಬೆಂದಿರುತ್ತೆ. ಹಾಗಾಗಿ ಉಪ್ಪು ಖಾರ ಸೇರಿಸೋದ್ರಿಂದ ಮಟನ್ಗೆ ಸ್ವಲ್ಪ ಉಪ್ಪು ಖಾರ ಹಿಡಿದಿರುತ್ತೆ. ಹಾಗಾಗಿ ನೀವು ಈ ಮೆಥಡಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಫಾಸ್ಟಾಗೂ ಮಾಡ್ಕೊಳ್ಬೋದು, ತುಂಬ ಈಸಿಯಾಗೂ ಮಾಡ್ಕೊಳ್ಬೋದು. ಸೊ ಈ ಒಂದು ಮೆಥಡನ್ನ ಫಾಲೋ ಮಾಡಿ. ಮಟನ್ನು ಸಹ ಯಾರು ಬೇಯೋದಿಲ್ಲ, ಆಗೋದಿಲ್ಲ ಮಟನ್ನೆಲ್ಲ ಮಾಡೋದು ಅಂತ ಅಂದ್ಕೊಳ್ಳೋರು ಈ ಥರ ಒಂದು ಮೆಥಡಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗೂ ಕೂಡ ಬರುತ್ತೆ. ಸೊ ನೋಡಿ, ನಾನು ಇಲ್ಲಿ 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕಿ ಬೇಯಿಸ್ಕೊಳ್ಳೋದಕ್ಕೆ ಎಲ್ಲ ಹೋಗಬೇಡಿ, ಜಸ್ಟ್ 1 ಗ್ಲಾಸ್ ನೀರು ಆದರೆ ಸಾಕು. ಇದನ್ನು 3 ವಿಷಲ್ನ ನಾನು ತಗೊಳ್ತೀನಿ. ಸ್ವಲ್ಪ ಮಟನ್ನು 1.25% ಬೆಂದಿರಬೇಕು. ಸೊ ಅದು ವಿಷಲ್ ಆಗೋ ಹೊತ್ತಿಗೆ ನಾನಿಲ್ಲಿ ಒಂದು ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ 2 ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ಒಂದು ಪ್ಯಾನ್ಗೆ ಹಾಕ್ಕೊಂಡು, ನಂತರ 1 ಬೆಳ್ಳುಳ್ಳಿ ಗಡ್ಡೆಯನ್ನು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ 1 kg ಮಾಡ್ತಿರೋದ್ರಿಂದ ಎಲ್ಲ ಸ್ವಲ್ಪ ಜಾಸ್ತಿನೇ ಇರಬೇಕು ಇಂಗ್ರೀಡಿಯೆಂಟ್ಸು. ಸ್ವಲ್ಪ ಲವಂಗ, ಚಕ್ಕೆ ಮತ್ತು ಶುಂಠಿ, ಸೊ ಇಷ್ಟನ್ನು ಫ್ರೈ ಮಾಡಿಕೊಂಡು ಇದನ್ನು ಗ್ರೈಂಡ್ರ್ ಮಾಡ್ಕೊಳ್ಳೋಣ. ಸೊ ನಂತರ ಅದಕ್ಕಿಂತ ಮುಂಚೆ ಸ್ವಲ್ಪ ಗ್ರೈಂಡರ್ಗೆ ನಾವು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು 6ರಿಂದ 7 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನು ಸಹ ನೀವು ಅಂದರೆ ಫ್ರೈ ಸಣ್ಣದಾಗಿ ಹುರ್ಕೊಳ್ಳಬಹುದು, ಅಥವಾ ಡೈರೆಕ್ಟಾಗಿ ನೀವು ಇದೇ ರೀತಿ ಪೇಸ್ಟು ಸಹ ಮಾಡ್ಕೋಬೋದು. ಸೊ ನೀವು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಆ ಒಂದು ಗ್ರೀನು ಅದೇ ಹಾಗೆ ಉಳಿದಿರುತ್ತೆ. ಸೊ ನಂತರ ಇಲ್ಲಿ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಇಲ್ಲಿ 2 ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೆ. ನಂತರ ನಾನು ಈರುಳ್ಳಿ ಫ್ರೈ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಸಹ ಗ್ರೈಂಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ನಾನು ಒಗ್ಗರಣೆಗೆ ಪಲಾವ್ ಎಲೆ ಮತ್ತು ಚಕ್ಕೆ, ಲವಂಗ, ಅನಾನಸು, ಏಲಕ್ಕಿ, ಕಸೂರಿ ಮೆಂತಿ, ಇಲ್ಲಿ ಯಾವುದೇ ರೀತಿ ತೆಂಗಿನಕಾಯಿ ಹಾಲನ್ನ ಯೂಸ್ ಮಾಡಿಲ್ಲ ಮತ್ತು ಗೋಡಂಬಿ ಪೇಸ್ಟ್ ಯೂಸ್ ಮಾಡಿಲ್ಲ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಮಾತ್ರ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಬಿರಿಯಾನಿ ಪಾಟಲ್ಲಿ ಮಾಡ್ತಾ ಇರೋದ್ರಿಂದ ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ನೀವು ಒಮ್ಮೆ ಟ್ರೈ ಮಾಡಿ. ಆದಷ್ಟು ಬಿರಿಯಾನಿ ಪಾಟಲ್ಲೇ ರೆಡಿ ಮಾಡೋಂತೂ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಸೊ ಇಲ್ಲಿ ನಾನು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನಷ್ಟು ತುಪ್ಪ, ಇಲ್ಲಿ ಪಲಾವ್ ಎಲೆ ನಾನು ಇಟ್ಕೊಂಡಿರ್ತಕ್ಕಂಥ ಚಕ್ಕೆ, ಲವಂಗ, ಅನಾನಸು ಮತ್ತು ಇದೆಲ್ಲನೂ ಹಾಕಿ ಸ್ವಲ್ಪ ಸಣ್ಣ ಹುರಿಯಲ್ಲಿ ಸಣ್ಣದಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಇಲ್ಲಿ ನಾನು 3ರಿಂದ 4 ಗೆಡ್ಡೆಯಷ್ಟು ಸಣ್ಣ ಗೆಡ್ಡೆ ಗಾತ್ರದ್ದು ನಾನು ಈರುಳ್ಳಿನ ತೆಳ್ಳುಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ಒಂದನ್ನು ಕೂಡ ನಾವು ಈ ಒಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ತುಂಬ ಆಯಿಲೆಲ್ಲ ಬೇಡ. ಏಕೆ ಅಂತಂದರೆ ಆಲ್ರೆಡಿ ಮಟನಲ್ಲಿ ನಮಗೆ ಆಯಿಲ್ ಕಂಟೆಂಟ್ ಜಾಸ್ತಿನೇ ಇರುತ್ತೆ. ಸೊ ನಂತರ ನಾನು ಇಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ಕೊಳ್ತಾ ಹೋಗ್ತೀನಿ ಒಂದೊಂದಾಗಿ. ಮೊದಲಿಗೆ ನಾವು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದೊಂದೇ ಕುದಿ ಬರೋ ಹೊತ್ತಿಗೆ ಒಂದೊಂದಾಗಿ ಆ್ಯಡ್ ಮಾಡ್ತಾ ಹೋಗೋಣ. ನಂತರ ಇಲ್ಲಿ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡಿರ್ತಕ್ಕಂಥದ್ದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಟೊಮೆಟೊ ಪ್ಯೂರಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಇಲ್ಲಿ 2 ಟೊಮೆಟೊನ ಪ್ಯೂರಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾನು ಹೇಳ್ದ ಹಾಗೆ ಇಲ್ಲಿ ಯಾವುದೇ ರೀತಿ ತೆಂಗಿನಕಾಯಿನ ಹಾಲನ್ನ ನಾನು ಯೂಸ್ ಮಾಡಿಲ್ಲ. ಸೊ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಮಟನ್ಗೆ ಉಪ್ಪು ಖಾರ ಎಲ್ಲ ಹಾಕಿದ್ದೀನಲ್ಲ, ಸೊ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ನೀವು ತುಂಬಾ ಖಾರನೂ ಕೂಡ ಮಾಡಬೇಡಿ, ಮಕ್ಕಳು ಇರೋರ ಮನೇಲಿ ತಿನ್ನೋದಿಲ್ಲ. ಹಾಗಾಗಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 1 kgಗೆ ಆಗೋ ಅಷ್ಟು ಮಾಡ್ತಾ ಇರೋದು. ಸೊ ನಂತರ ಇದಕ್ಕೆ 1 ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಮೊಸರು ಏಕೆ ಹಾಕ್ಕೊಳ್ಳೋದು ಅಂತ ಅಂದರೆ ಸ್ವಲ್ಪ ಮಟನ್ ಸಾಫ್ಟಾಗಿ ಮತ್ತು ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳಿ. ನಂತರ ಇಲ್ಲಿ ನಾನು 1.5 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡರ್ನ ಹಾಕ್ಕೊಂಡೆ. ಸೊ ಇದಕ್ಕೆ ನಿಮ್ಗೆ ಬೇಡ ಅಂತಂದರೆ ಗರಂ ಮಸಾಲ ಕೂಡ ಹಾಕೋಬೋದು. ನಂತರ ಇಲ್ಲಿ ನಾನು ಮಟನ್
ಬೇಯಿಸಿಟ್ಕೊಂಡಿರ್ತಕ್ಕಂಥದ್ದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಲ್ರೆಡಿ ಇದನ್ನು ಮುಕ್ಕಾಲು ಭಾಗ ಅಷ್ಟು ನಾನು ಬೇಯಿಸಿಟ್ಕೊಂಡಿದ್ದೀನಲ್ಲ, ಸೊ ಹಾಗಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಅಷ್ಟೇ ನೀವು ನೀರನ್ನ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಆಲ್ರೆಡಿ ನಾವು ಮಟನ್ ಬೇಯಿಸೋವಾಗ 1 ಕಪ್ಪಷ್ಟು ನಾವು ನೀರು ಹಾಕಿರ್ತೀವಿ, 1 ಗ್ಲಾಸಷ್ಟು. ಸೊ ನಂತರ ಇಲ್ಲಿ ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 4 ಪಾವಷ್ಟು ನಾನು 1 kg ಮಟನ್ಗೆ ನಾನು 1 kgಯಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಸ್ವಲ್ಪ ತೊಳೆದ್ಬಿಟ್ಟು ಒಂದು 15 ನಿಮಿಷಗಳ ಕಾಲ ನಾವು ನೆನೆಸಿಟ್ಕೊಳ್ಬೇಕಾಗುತ್ತೆ. ಸೊ ಯಾಕೆ ನೆನೆಸಿಟ್ಕೊಳ್ಳೋದು ಅಂತಂದರೆ ಅನ್ನ ಬೇಗ ಆಗುತ್ತೆ. ನಂತರ ಆಲ್ರೆಡಿ ಮಟನ್ ಬೇಯಿಸಿರೋದ್ರಿಂದ ತುಂಬ ಬೇಗನೆ ಅನ್ನ ಆಗಿಬಿಡುತ್ತೆ. ಹಾಗಾಗಿ ನಾವು ಬೇಗನೆ ಮಾಡ್ಕೊಳ್ಬೇಕಾಗಿರೋದ್ರಿಂದ ಸೊ ನಾವು ಆದಷ್ಟು ಇಲ್ಲಿ ಬಿಸಿನೀರು ಆ ಥರನ ಯೂಸ್ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನೀವು ತಣ್ಣೀರನ್ನ ಯಾವುದೇ ಕಾರಣಕ್ಕೂ ನೀವು ಆ್ಯಡ್ ಮಾಡಬೇಡಿ. ಸೊ ಬಿಸಿನೀರನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ನೋಡ್ಕೊಳ್ಳಿ, ಹದವಾಗಿ ನೋಡಿಕೊಂಡು ಇಲ್ಲಿ ನಾನು 4ರಿಂದ 5 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಬೇಕು. ಸೊ ನಾನು ಗ್ಲಾಸ್ ತೋರಿಸ್ತಾ ಇದ್ದೀನಲ್ಲ, ಸೊ ನಾನು ಈ ಗ್ಲಾಸಲ್ಲಿ ನಾನು 4 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡೆ. ಸೊ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ, ಏಕೆಂದರೆ ಅನ್ನ ಹರಳುತ್ತೆ. ಹಾಗಾಗಿ ಮತ್ತು ಈ ಬಿರಿಯಾನಿ ಪಾಟಲ್ಲಿ ಮಾಡ್ತಾ ಇರೋದ್ರಿಂದ ಸೊ ನಮಗೆ ತುಂಬಾ ಬೇಗನೂ ಹೀಟು ತುಂಬ ರೆಡ್ಯೂಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಸಣ್ಣ ಹುರಿಯಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೀರು ಈ ಥರ ಇದ್ದಾಗಲೇ ನೀವು ಲಿಡ್ಡನ್ನು ಕ್ಲೋಸ್ ಮಾಡಿ, ಯಾವುದೇ ಕಾರಣಕ್ಕೂ ಲಿಡ್ಡನ್ನು ಓಪನ್ ಮಾಡಬೇಡಿ. ಸೊ ನಂತರ ಇಲ್ಲಿ ಒಂದು ಹೋಲಿತ್ತು, ಹಾಗಾಗಿ ನಾನು ಈ ಒಂದು ಲಿಡ್ಡನ್ನು ನೀಟಾಗಿ ಕ್ಲೋಸ್ ಮಾಡಿ ಈ ಒಂದು ಸ್ಟೀಮ್ನ ಕೊಡ್ತಾ ಇದ್ದೀನಿ. ಸೊ ಈ ಥರ ಸ್ಟೀಮ್ ಕೊಡೋದ್ರಿಂದ ತುಂಬಾ ಬೇಗನೂ ಆಗುತ್ತೆ. ಸೊ ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಸೊ ಲಾಸ್ಟಲ್ಲಿ ನಾನು ಈ ಥರ ಒಂದು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಪ್ಪ ಹಾಕೋದ್ರಿಂದ ಒಂದು ಒಳ್ಳೆ ಪರಿಮಳ ಬರುತ್ತೆ. ಸೊ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ. ಸೊ ನಂತರ ಈ ಥರ ಲಿಡ್ನ ಕ್ಲೋಸ್ ಮಾಡಿ, ಸೊ ಬಿರಿಯಾನಿ ಸ್ವಲ್ಪ ಹೊತ್ತು ಬಿಟ್ಟರೆ ಸೊ ಬಿರಿಯಾನಿ ರೆಡಿ ಆಗಿರುತ್ತೆ. ಸೊ ಗಾರ್ನಿಷ್ಗೆ ಅಂತ ಹೇಳಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಮಟನ್ ಬಿರಿಯಾನಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಕೂಡ ಟ್ರೈ ಮಾಡಿ. ಈ ಒಂದು ರಾಯ್ತಾ ಜೊತೆಗೆ ಈ ಒಂದು ಮಟನ್ ಬಿರಿಯಾನಿ ಹೀಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಈ ಒಂದು ರೆಸಿಪಿ ಇಷ್ಟ ಆಯಿತು ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಸೊ ನೀವು ಒಮ್ಮೆ ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.